ಕ್ಷಣವೂ ಕೂಡ ಯಾವ ಹಂತದಲ್ಲಿ ತನಿಖೆ ಸಾಗ್ತಾ ಇದೆ, ಯಾವ ಆಯಾಮದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಈಗ ಸೂಕ್ಷ್ಮ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಡಿಜಿಐಜಿಪಿಗೆ ನೀಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಇವತ್ತು ಮಂಗಳೂರಿಗೆ ಬರುವ ಸಾಧ್ಯತೆ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಣವ್ ಮೊಹಂತಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ತನಿಖಾ ತಂಡ, ವಿಶೇಷ ತನಿಖಾ ತಂಡ ಇದೆಯಲ್ಲ, ಇದರ ಮುಂದಾಳತ್ವವನ್ನ ವಹಿಸಿದ್ದೆ ಪ್ರಣವ್ ಮೊಹಂತಿ. ಹಾಗಾದ್ರೆ ಇಲ್ಲಿಯವರೆಗೂ ಕೂಡ ಏನ್ ಮಾಹಿತಿ ಸಿಕ್ಕಿದೆ, ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಹಾಗೆ ಕೆಲವು ವ್ಯಕ್ತಿಗಳು ಕೊಟ್ಟಂತ ಸಾಕ್ಷ್ಯಾಧಾರದ ಮೇಲೆ ತನಿಖೆ ಹೇಗಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪ್ರತಿ ಕ್ಷಣವೂ ಕೂಡ ಒಂದು ಕೌತುಕ ಇದೆ ಈ ಪ್ರಕರಣದಲ್ಲಿ ಇಡೀ ರಾಜ್ಯಕ್ಕೆ. ಸದ್ಯಕ್ಕೆ ಇವತ್ತು ಪ್ರಣವ್ ಮೊಹಂತಿ ಅವರು ಇನ್ವೆಸ್ಟಿಗೇಷನ್ ಸಂಬಂಧ ಬರ್ತಾರೆ ಮಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಅದ್ರ ಜೊತೆಗೆ ಈಗ ಬಂದಿರುವಂತಹ ಹಿರಿಯ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿ ಆಧಾರದ ಮೇಲೆ ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಡೀಟೇಲ್ಸ್ ಇದೆ ದಿನೇಶ್? ರಂಜಿತ್ ಶಿರಿಯಾರಿ ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣ ಪ್ರಮುಖ ಘಟ್ಟವನ್ನು ತಲುಪಿರುವಂತದ್ದು. ನಿನ್ನೆ ಆ ಒಂದು ಅಂದ್ರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನ ವಿಚಾರಣೆ ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸಿರುವಂತದ್ದು. ನಿನ್ನೆ ಆತನನ್ನ ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಐಬಿಗೆ ಕರೆಸಿ ಇಲ್ಲಿ ಆತನನ್ನ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಸುಮಾರು 10:55ಕ್ಕೆ ನಿನ್ನೆ ಆತ ಮಂಗಳೂರಿನ ಈ ಒಂದು ಐಬಿ ಕಚೇರಿಗೆ ಬಂದಿದ್ದ. 11 ಗಂಟೆಗೆ ವಿಚಾರಣೆ ಆರಂಭ ಆಗಿತ್ತು. ಸತತ ವಿಚಾರಣೆ ನಡೆಸಿರುವಂತದ್ದು, ವಿಳಂಬ ಮತ್ತು ವಿರಾಮ ನೀಡದೆ ಏನೋ ವಿಚಾರಣೆ ಸಾಗಿರುವಂತದ್ದು. ಸಂಜೆ 7 ಗಂಟೆವರೆಗೂ ಕೂಡ ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆತ ವಕೀಲರ ಜೊತೆ ಬಂದಿದ್ರು ಕೂಡ ಆತ ಓರ್ವನನ್ನೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳಾದಂತಹ ಏನು ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವನನ್ನ ಸತತವಾಗಿ ವಿಚಾರಣೆ ಮಾಡಿರುವಂತದ್ದು. ಕೂಲಂಕುಷವಾಗಿ ಸಮಗ್ರವಾಗಿ ಆತನನ್ನ ವಿಚಾರಣೆಯನ್ನು ಮಾಡಿರುವಂತದ್ದು. ಹಂತ ಹಂತವಾಗಿ ಆತನಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಆ ಬಳಿಕ 7 ಗಂಟೆ ಬಳಿಕ ಆತನನ್ನು ಕಳುಹಿಸಿರುವಂತದ್ದು. ಆದ್ರೆ ಆತ ಯಾವುದೇ ರೀತಿಯಾದಂತಹ ಪೊಲೀಸ್ ಭದ್ರತೆಯನ್ನು ನಿನ್ನೆ ಪಡೆದಿರಲಿಲ್ಲ. ಓರ್ವನೇ ಆತನ ವಕೀಲರ ಜೊತೆ ಅಂದ್ರೆ ಬಂದಂತಹ ವಕೀಲರ ಜೊತೆ ತೆರಳಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತಹ ಭದ್ರತೆ ನೀಡಿದ್ರೆ ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತಹ ಪೊಲೀಸ್ ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಆತ ವಿಚಾರಣೆ ಅಂತ್ಯ ಆಗ್ತಾ ಇದ್ದಂತೆ ನಿನ್ನೆ ಇಲ್ಲಿಂದ ತೆರಳಿರುವಂತದ್ದು. ಒಂದು ಅಜ್ಞಾತ ಸ್ಥಳದಲ್ಲಿ ಆತ ನಿನ್ನೆ ಇದ್ದಿರುವಂತದ್ದು. ಮತ್ತು ಈ ಒಂದು ವಿಚಾರಣೆ ಅಂದ್ರೆ ನಿನ್ನೆ ಸಮಗ್ರವಾದಂತಹ ಏನು ವಿಚಾರಣೆ ಆಯಿತು ಅದನ್ನು ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರಿಗೆ ಒಪ್ಪಿಸಿರುವಂತದ್ದು. ಅಂದ್ರೆ ಗೃಹ ಇಲಾಖೆ ಈ ಒಂದು ಎಸ್ಐಟಿ ರಚನೆಯ ಸಂದರ್ಭದಲ್ಲೇ ಹೇಳಿತ್ತು. ಅಂದ್ರೆ ಪ್ರತಿಯೊಂದನ್ನು ಏನೋ ಪ್ರಣವ್ ಮೊಹಂತಿ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು, ಅವರ ನಿರ್ದೇಶನದಂತೆ ಈ ಒಂದು ಎಸ್ಐಟಿ ತನಿಖೆ ಸಾಗಬೇಕು ಅಂತ ಹೇಳಿದ್ರು. ಹೀಗಾಗಿ ಪ್ರತಿದಿನದ ಅಪ್ಡೇಟ್ಸ್ ಅನ್ನು ಪ್ರಣವ್ ಮೊಹಂತಿ ಅವರು ಪಡೆದುಕೊಳ್ತಾರೆ. ಆ ಬಳಿಕ ಅವರು ಡಿಜಿಐಜಿ ಅವರಿಗೂ ಕೂಡ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತದ್ದು. ಹೀಗೆ ವಿಚಾರಣೆ ಇದೇ ರೀತಿಯಲ್ಲಿ ಸಾಗಿತ್ತು. ಬಳಿಕ ಆ ವಿಚಾರಣೆಯ ವಿಚಾರವನ್ನು ನೋಡೋದಾದ್ರೆ ಆ ವಿಚಾರಣೆಯಲ್ಲಿ ಆತ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿ ಇಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವಿಚಾರಣೆ ಹಂತದಲ್ಲಿ ಎಲ್ಲವನ್ನು ಬಿಟ್ಕೊಟ್ರೆ ನಾಡಿದ್ದು ಕಳೆಬರಹ ತೆಗೆಯುವಾಗ ಅದು ಒಂದು ನಿಖರವಾದ ಸ್ಥಳ ಏನಿದೆ ಅದು ಮಾಹಿತಿ ಸೋರಿಕೆ ಆಗಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಆತ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದ. ಆದ್ರೆ ನಿಖರವಾದ ಸ್ಥಳ ಅಂದ್ರೆ ಇದೇ ಸ್ಥಳದಲ್ಲಿ ಶವನ್ನ ಹೂತಿದ್ದೇನೆ ಅಂತ ಹೇಳಿಲ್ಲ. ಅದು ಕೆಲವೊಂದು ವಿಚಾರಣೆಗಳನ್ನ ಆತ ಗೌಪ್ಯವಾಗಿ ಇಟ್ಟಿರುವಂತದ್ದು. ಯಾವತ್ತು ಕೂಡ ವಿಚಾರಣೆ ನಡೆಯುತ್ತೆ. ವಿಚಾರಣೆ ವೇಳೆಯಲ್ಲಿ ಆತನನ್ನು ಯಾವತ್ತು ಪ್ರಮುಖವಾಗಿ ಆ ಒಂದು ಬುರುಡೆಯನ್ನು ತಂದಿದ್ದ ಆ ಒಂದು ಬುರುಡೆ ರಹಸ್ಯವನ್ನು ಯಾವತ್ತು ಭೇದಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಬುರುಡೆಯ ಸುತ್ತ ಎಸ್ಐಟಿ ವ್ಯೂಹವನ್ನೇ ರಚಿಸುವಂತಹ ಸಾಧ್ಯತೆ ಇರುವಂತದ್ದು. ಹೀಗೆ ನಿರಂತರವಾಗಿ ಇವತ್ತು ಕೂಡ ಆತನನ್ನ ತನಿಖೆ ಮಾಡಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನನ್ನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಈ ಐಬಿ ನೀವು ಗಮನಿಸಬಹುದು. ಮಲ್ಲಿಕಟ್ಟೆಯಲ್ಲಿ ಜಂಕ್ಷನ್ ಅಲ್ಲಿ ಇರುವಂತಹ ಈ ಐಬಿಗೆ ಬರ ಹೇಳಿರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲಿ ಆತ ಇಲ್ಲಿಗೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳಾದಂತಹ ಅನುಚೇತ್ ಮತ್ತು ಜಿತೇಂದ್ರ ದಯಾಮ ಅವರ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತದ್ದು, ಬಹಳಷ್ಟು ಕೌತುಕವನ್ನು ಸೃಷ್ಟಿಸಿರುವಂತದ್ದು. ರಾಜ್ಯದಲ್ಲಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಬಹಳಷ್ಟು ಸುದ್ದಿ
ಆಗಿತ್ತು. ಈಗ ಒಂದು ಪ್ರಮುಖ ಘಟ್ಟ ತಲುಪಿದೆ. ಆ ಒಂದು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಒಂದಷ್ಟು ಕೇಸ್ಗಳನ್ನು ಕೂಡ ತುಲನೆ ಮಾಡಿ ನೋಡಿದ್ದಾರೆ. ಅಂದ್ರೆ ಆತ ಹೇಳುವಂತಹ ಏನೋ ಡೀಟೇಲ್ಸ್ ಏನಿದೆ ಮತ್ತು ಈ ಹಿಂದೆ ಆದಂತಹ ಅಲ್ಲಿ ಪ್ರಕರಣ ಏನಿದೆ ಇದಕ್ಕೆ ಒಂದಷ್ಟು ತುಲನೆ ಮಾಡಿ ಕೂಡ ನೋಡಿದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಜೊತೆಗೆ ದಿನೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕ್ಷಣವೂ ಕೂಡ ಯಾವ ಹಂತದಲ್ಲಿ ತನಿಖೆ ಸಾಗ್ತಾ ಇದೆ, ಯಾವ ಆಯಾಮದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಈಗ ಸೂಕ್ಷ್ಮ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಡಿಜಿಐಜಿಪಿಗೆ ನೀಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಇವತ್ತು ಮಂಗಳೂರಿಗೆ ಬರುವ ಸಾಧ್ಯತೆ ಇದೆ. ದೂರುದಾರ ವ್ಯಕ್ತಿಯ ವಿಚಾರಣೆಯ ಬಗ್ಗೆ ಡಿಜಿಐಜಿಪಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಣವ್ ಮೊಹಂತಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ತನಿಖಾ ತಂಡ, ವಿಶೇಷ ತನಿಖಾ ತಂಡ ಇದೆಯಲ್ಲ, ಇದರ ಮುಂದಾಳತ್ವವನ್ನ ವಹಿಸಿದ್ದೆ ಪ್ರಣವ್ ಮೊಹಂತಿ. ಹಾಗಾದ್ರೆ ಇಲ್ಲಿಯವರೆಗೂ ಕೂಡ ಏನ್ ಮಾಹಿತಿ ಸಿಕ್ಕಿದೆ, ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಹಾಗೆ ಕೆಲವು ವ್ಯಕ್ತಿಗಳು ಕೊಟ್ಟಂತ ಸಾಕ್ಷ್ಯಾಧಾರದ ಮೇಲೆ ತನಿಖೆ ಹೇಗಿದೆ, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪ್ರತಿ ಕ್ಷಣವೂ ಕೂಡ ಒಂದು ಕೌತುಕ ಇದೆ ಈ ಪ್ರಕರಣದಲ್ಲಿ ಇಡೀ ರಾಜ್ಯಕ್ಕೆ. ಸದ್ಯಕ್ಕೆ ಇವತ್ತು ಪ್ರಣವ್ ಮೊಹಂತಿ ಅವರು ಇನ್ವೆಸ್ಟಿಗೇಷನ್ ಸಂಬಂಧ ಬರ್ತಾರೆ ಮಂಗಳೂರಿಗೆ ಅನ್ನೋ ಮಾಹಿತಿ ಇದೆ. ಅದ್ರ ಜೊತೆಗೆ ಈಗ ಬಂದಿರುವಂತಹ ಹಿರಿಯ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿ ಆಧಾರದ ಮೇಲೆ ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಡೀಟೇಲ್ಸ್ ಇದೆ ದಿನೇಶ್? ರಂಜಿತ್ ಶಿರಿಯಾರಿ ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣ ಪ್ರಮುಖ ಘಟ್ಟವನ್ನು ತಲುಪಿರುವಂತದ್ದು. ನಿನ್ನೆ ಆ ಒಂದು ಅಂದ್ರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನ ವಿಚಾರಣೆ ಕೂಡ SIT ಅಧಿಕಾರಿಗಳು ನಡೆಸಿರುವಂತದ್ದು. ನಿನ್ನೆ ಆತನನ್ನ ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ IBಗೆ ಕರೆಸಿ ಇಲ್ಲಿ ಆತನನ್ನ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಸುಮಾರು 10:55ಕ್ಕೆ ನಿನ್ನೆ ಆತ ಮಂಗಳೂರಿನ ಈ ಒಂದು IB ಕಚೇರಿಗೆ ಬಂದಿದ್ದ. 11 ಗಂಟೆಗೆ ವಿಚಾರಣೆ ಆರಂಭ ಆಗಿತ್ತು. ಸತತ ವಿಚಾರಣೆ ನಡೆಸಿರುವಂತದ್ದು, ವಿಳಂಬ ಮತ್ತು ವಿರಾಮ ನೀಡದೆ ಏನೋ ವಿಚಾರಣೆ ಸಾಗಿರುವಂತದ್ದು. ಸಂಜೆ 7 ಗಂಟೆವರೆಗೂ ಕೂಡ ನಿರಂತರವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆತ ವಕೀಲರ ಜೊತೆ ಬಂದಿದ್ರು ಕೂಡ ಆತ ಓರ್ವನನ್ನೇ SIT ಅಧಿಕಾರಿಗಳು ವಿಚಾರಣೆ ನಡೆಸಿರುವಂತದ್ದು. SIT ಅಧಿಕಾರಿಗಳಾದಂತಹ ಏನು ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರ ಅವನನ್ನ ಸತತವಾಗಿ ವಿಚಾರಣೆ ಮಾಡಿರುವಂತದ್ದು. ಕೂಲಂಕುಷವಾಗಿ ಸಮಗ್ರವಾಗಿ ಆತನನ್ನ ವಿಚಾರಣೆಯನ್ನು ಮಾಡಿರುವಂತದ್ದು. ಹಂತ ಹಂತವಾಗಿ ಆತನಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಆ ಬಳಿಕ 7 ಗಂಟೆ ಬಳಿಕ ಆತನನ್ನು ಕಳುಹಿಸಿರುವಂತದ್ದು. ಆದ್ರೆ ಆತ ಯಾವುದೇ ರೀತಿಯಾದಂತಹ ಪೊಲೀಸ್ ಭದ್ರತೆಯನ್ನು ನಿನ್ನೆ ಪಡೆದಿರಲಿಲ್ಲ. ಓರ್ವನೇ ಆತನ ವಕೀಲರ ಜೊತೆ ಅಂದ್ರೆ ಬಂದಂತಹ ವಕೀಲರ ಜೊತೆ ತೆರಳಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಂತಹ ಭದ್ರತೆ ನೀಡಿದ್ರೆ ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತಹ ಪೊಲೀಸ್ ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಆತ ವಿಚಾರಣೆ ಅಂತ್ಯ ಆಗ್ತಾ ಇದ್ದಂತೆ ನಿನ್ನೆ ಇಲ್ಲಿಂದ ತೆರಳಿರುವಂತದ್ದು. ಒಂದು ಅಜ್ಞಾತ ಸ್ಥಳದಲ್ಲಿ ಆತ ನಿನ್ನೆ ಇದ್ದಿರುವಂತದ್ದು. ಮತ್ತು ಈ ಒಂದು ವಿಚಾರಣೆ ಅಂದ್ರೆ ನಿನ್ನೆ ಸಮಗ್ರವಾದಂತಹ ಏನು ವಿಚಾರಣೆ ಆಯಿತು ಅದನ್ನು SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರಿಗೆ ಒಪ್ಪಿಸಿರುವಂತದ್ದು. ಅಂದ್ರೆ ಗೃಹ ಇಲಾಖೆ ಈ ಒಂದು SIT ರಚನೆಯ ಸಂದರ್ಭದಲ್ಲೇ ಹೇಳಿತ್ತು. ಅಂದ್ರೆ ಪ್ರತಿಯೊಂದನ್ನು ಏನೋ ಪ್ರಣವ್ ಮೊಹಂತಿ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು, ಅವರ ನಿರ್ದೇಶನದಂತೆ ಈ ಒಂದು SIT ತನಿಖೆ ಸಾಗಬೇಕು ಅಂತ ಹೇಳಿದ್ರು. ಹೀಗಾಗಿ ಪ್ರತಿದಿನದ ಅಪ್ಡೇಟ್ಸ್ ಅನ್ನು ಪ್ರಣವ್ ಮೊಹಂತಿ ಅವರು ಪಡೆದುಕೊಳ್ತಾರೆ. ಆ ಬಳಿಕ ಅವರು DGIG ಅವರಿಗೂ ಕೂಡ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂತದ್ದು. ಹೀಗೆ ವಿಚಾರಣೆ ಇದೇ ರೀತಿಯಲ್ಲಿ ಸಾಗಿತ್ತು. ಬಳಿಕ ಆ ವಿಚಾರಣೆಯ ವಿಚಾರವನ್ನು ನೋಡೋದಾದ್ರೆ ಆ ವಿಚಾರಣೆಯಲ್ಲಿ ಆತ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿ ಇಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವಿಚಾರಣೆ ಹಂತದಲ್ಲಿ ಎಲ್ಲವನ್ನು ಬಿಟ್ಕೊಟ್ರೆ ನಾಡಿದ್ದು ಕಳೆಬರಹ ತೆಗೆಯುವಾಗ ಅದು ಒಂದು ನಿಖರವಾದ ಸ್ಥಳ ಏನಿದೆ ಅದು ಮಾಹಿತಿ ಸೋರಿಕೆ ಆಗಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಆತ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದ. ಆದ್ರೆ ನಿಖರವಾದ ಸ್ಥಳ ಅಂದ್ರೆ ಇದೇ ಸ್ಥಳದಲ್ಲಿ ಶವನ್ನ ಹೂತಿದ್ದೇನೆ ಅಂತ ಹೇಳಿಲ್ಲ. ಅದು ಕೆಲವೊಂದು ವಿಚಾರಣೆಗಳನ್ನ ಆತ ಗೌಪ್ಯವಾಗಿ ಇಟ್ಟಿರುವಂತದ್ದು. ಯಾವತ್ತು ಕೂಡ ವಿಚಾರಣೆ ನಡೆಯುತ್ತೆ. ವಿಚಾರಣೆ ವೇಳೆಯಲ್ಲಿ ಆತನನ್ನು ಯಾವತ್ತು ಪ್ರಮುಖವಾಗಿ ಆ ಒಂದು ಬುರುಡೆಯನ್ನು ತಂದಿದ್ದ ಆ ಒಂದು ಬುರುಡೆ ರಹಸ್ಯವನ್ನು ಯಾವತ್ತು ಭೇದಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಬುರುಡೆಯ ಸುತ್ತ SIT ವ್ಯೂಹವನ್ನೇ ರಚಿಸುವಂತಹ ಸಾಧ್ಯತೆ ಇರುವಂತದ್ದು. ಹೀಗೆ ನಿರಂತರವಾಗಿ ಇವತ್ತು ಕೂಡ ಆತನನ್ನ ತನಿಖೆ ಮಾಡಲಾಗಿದೆ.
ಮಾಡಲಾಗ್ತಾ ಇದೆ. SIT ಅಧಿಕಾರಿಗಳು ಇವತ್ತು ಆತನನ್ನ ಏನೋ ಮಲ್ಲಿಕಟ್ಟೆಯಲ್ಲಿ ಇರುವಂತಹ EIB, ನೀವು ಗಮನಿಸಬಹುದು ಮಲ್ಲಿಕಟ್ಟೆಯಲ್ಲಿ ಜಂಕ್ಷನ್ ಅಲ್ಲಿ ಇರುವಂತಹ ಈ IBಗೆ ಬರ ಹೇಳಿರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲಿ ಆತ ಇಲ್ಲಿಗೆ ಆಗಮಿಸಿ SIT ಅಧಿಕಾರಿಗಳಾದಂತಹ ಅನುಚೇತ್ ಮತ್ತು ಜಿತೇಂದ್ರ ದಯಾಮ ಅವರ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತದ್ದು, ಬಹಳಷ್ಟು ಕೌತುಕವನ್ನು ಸೃಷ್ಟಿಸಿರುವಂತದ್ದು. ರಾಜ್ಯದಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಬಹಳಷ್ಟು ಸುದ್ದಿಯಾಗಿತ್ತು. ಈಗ ಒಂದು ಪ್ರಮುಖ ಘಟ್ಟ ತಲುಪಿದೆ. ಆ ಒಂದು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಒಂದಷ್ಟು ಕೇಸ್ಗಳನ್ನು ಕೂಡ ತುಲನೆ ಮಾಡಿ ನೋಡಿದ್ದಾರೆ. ಅಂದ್ರೆ ಆತ ಹೇಳುವಂತಹ ಏನೋ ಡೀಟೇಲ್ಸ್ ಏನಿದೆ ಮತ್ತು ಈ ಹಿಂದೆ ಆದಂತಹ ಇಲ್ಲಿ ಪ್ರಕರಣ ಏನಿದೆ ಇದಕ್ಕೆ ಒಂದಷ್ಟು ತುಲನೆ ಮಾಡಿ ಕೂಡ ನೋಡಿದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಜೊತೆಗೆ ದಿನೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ